ಹಾಯ್ ಎಲ್ರಿಗೂ. ಕನ್ನಡ ರಾಜ್ಯೋತ್ಸವ ದಿವಸ ನಾವು ಭೇಟಿ ಕೊಟ್ಟಿದ್ದು ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ನಾವು ಹೋದಾಗ ನೋಡಿದ್ದು ದೃಶ್ಯಗಳಿದು. ಅಲ್ಲಿ ದೇವರ ದರ್ಶನ ಪಡ್ಕೊಂಡು ಸ್ವಲ್ಪ ವಿಶ್ರಾಂತಿಗೋಸ್ಕರ ಬಂದು ಅಲ್ಲಿ ಕೂತ್ಕೊಳ್ತಾರಲ್ಲ ಜನಗಳು, ಪ್ರಸಾದ ಅಂತ ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ತಿಂತಾರೆ. ಅದು ಕೈಗೆ ಸ್ವಲ್ಪ ಅಂಟುತ್ತೆ, ಅದನ್ನು ಏನೂ ನೋಡೋಲ್ಲ, ಸೀದಾ ಕಂಬಕ್ಕೆ ಒರೆಸೋದು. ಆ ಬಾಳೆಹಣ್ಣು ಸಿಪ್ಪೆ, ತೆಂಗಿನಕಾಯಿ ಚಿಪ್ಪು ಎಲ್ಲ ಅಲ್ಲೇ ಬಿಸಾಡೋದು. ಎಲ್ಲಿ ಕೂತಿರ್ತಾರೆ ಅಲ್ಲೇ ಇಟ್ಬಿಡೋದು. ಅದನ್ನು ತೊಗೊಂಡೋಗಿ ನೀಟಾಗಿ ಡಸ್ಟ್ಬಿನ್ಗೆ ಹಾಕೋದು, ಇದೆಲ್ಲ ಯಾವುದೂ ಇಲ್ಲ. ಮನೇಲೂ ಹೀಗೆ ಮಾಡ್ತೀರಾ? ನಿಮ್ಮ ಮನೇನ ನೀವು ಅಚ್ಚುಕಟ್ಟಾಗಿ ಇಟ್ಕೊಳ್ತೀರ ಅಲ್ವಾ? ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ನನಗೆ ನನ್ನ ಕುಟುಂಬಕ್ಕೆ ಒಳ್ಳೇದಾಗಲಪ್ಪ ಅಂತ ಕೇಳ್ಕೊಳ್ತೀವಿ. ಹೀಗೆ ಮಾಡಿದ್ರೆ ವರ ಅಂತೂ ಸಿಗಲ್ಲ, ಆ ದೇವರು ಶಾಪನೇ ಹಾಕೋದು. ನೀವು ಬಂದು ನನ್ನ ಜಾಗನ ಗಲೀಜು ಮಾಡಿ ಹೋಗ್ತಾ ಇದ್ದೀರಾ ಅಂತ. ಡಸ್ಟ್ಬಿನ್ ಏನು ದೂರ ಇಲ್ಲ, ಅದು ಅಲ್ಲೇ ಪಕ್ಕದಲ್ಲೇ ಇದೆ. ತೊಗೊಂಡೋಗಿ ತಿಂದ ಮೇಲೆ ನೀಟಾಗಿ ಅದರೊಳಗಡೆ ಹಾಕೋದನ್ನು ನಮ್ಮ ಜನ ಅದು ಯಾವತ್ತು ಕಲಿತಾರೋ ಏನೋ ಗೊತ್ತಿಲ್ಲ. 1000 ವರ್ಷ ಇತಿಹಾಸ ಇರೋ ಈ ದೇವಸ್ಥಾನ ಕಟ್ಟೋಕ್ಕೆ 103 ವರ್ಷ ಹಿಡೀತು. ಆದರೆ ನಮಗೆ ಅದನ್ನು ಕಸ ಹಾಕೋಕ್ಕೆ 1 ನಿಮಿಷ ಸಾಕಾಯಿತು. ಕನ್ನಡ ರಾಜ್ಯೋತ್ಸವ ಅಂತ ಬರೀ ಬಾವುಟ ಇಟ್ಕೊಂಡು ಓಡಾಡಿದ್ರೆ ಸಾಲಲ್ಲ. ನಾವು ಭೇಟಿ ಕೊಡೋ ಅಂಥ ಜಾಗಗಳನ್ನ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು. ಆವಾಗಲೇ ನಾವು ಮಾಡೋ ಹಬ್ಬಕ್ಕೆ ಒಂದು ಅರ್ಥ ಸಿಗುತ್ತೆ ಅಲ್ವಾ?